ಮಹಾಮಳೆಯ ರೌದ್ರ ರೂಪ ಇದು. ಉತ್ತರ ಕಾಶಿಯಲ್ಲಿ ಬೆಟ್ಟ ಕುಸಿದು 8ರಿಂದ 9 ಜನ ಕಣ್ಮರೆಯಾಗಿದ್ದಾರೆ. ಹೋಟೆಲ್ಗಳು ಕೊಚ್ಚಿ ಹೋಗಿದ್ದಾವೆ, ಹಲವರು ನಾಪತ್ತೆಯಾಗಿದ್ದಾರೆ. ಉತ್ತರಾಖಂಡ್ ಅಂದರೆ ನೆನಪಾಗೋದೆ ಮೇಘ ಸ್ಫೋಟ, ಭಾರೀ ಮಳೆ, ಪ್ರವಾಹ, ತೇಲ್ಕೊಂಡು ಹೋಗ್ತಾ ಇರ್ತವೆ ಹೋಟೆಲ್ಗಳು, ರೆಸ್ಟೋರೆಂಟ್, ಅಲ್ಲಿ ಏನೋ ರೆಸಾರ್ಟ್ಗಳಿರ್ತವೆ. ಕಾರ್ಗಳಂತರೂ ಬೆಂಕಿ ಪಟ್ಟಣದಂತೆ ಕಾಣಿಸ್ತಿರ್ತವೆ. ಬಾರಾಕೋಟ್ ಹಾಗೆ ಯಮುನೋತ್ರಿ ಬಳಿ ಮೇಘ ಸ್ಫೋಟ ಆಗಿದೆ. ಅಂದರೆ ಮೇಘ ಸ್ಫೋಟ ಏಕಾಏಕಿ ಭಾರೀ ಪ್ರಮಾಣದಲ್ಲಿ ಮಳೆ ಬಂದು ನೀರು ದೊಡ್ಡ ಪ್ರಮಾಣದಲ್ಲಿ ಹರಿಯೋದು, ಪ್ರವಾಹ ಉಂಟಾಗೋದು, ಅದನ್ನ ಮೇಘಸ್ಫೋಟ ಅಂತ ಹೇಳ್ತೀವಿ. ಅಂದರೆ ಸಣ್ಣ ಪ್ರದೇಶ, ಬೇಗ ಜಾಸ್ತಿ ಮಳೆ ಬರುವಂಥ ಒಂದು ಸನ್ನಿವೇಶ. ಎಲ್ಲ ಕಡೆಗಳಲ್ಲೂ ಕೂಡ ಬೆಟ್ಟದಲ್ಲಿ ನೀರು ಉಕ್ಕಿ ಹರಿದಿದೆ. ಎಲ್ಲರೂ ಶಾಕ್ ಆಗಿದ್ದಾರೆ. ಮಣ್ಣಿನಲ್ಲಿ ಹುದುಗಿ ಹೋಗಿದ್ದಾವೆ ಹೋಟೆಲ್ನ ಅವಶೇಷಗಳು. ಕಣ್ಮರೆಯಾಗಿರೋರಿಗೆ NDRF ಹಾಗೆ SDRF ತಂಡ ತೀವ್ರ ಶೋಧ ನಡೆಸ್ತಾ ಇದೆ. ನೋಡಿ, ಈ ಪ್ರದೇಶ ನಾವೇನು ನೋಡ್ತಾ ಇದ್ದೀವಿ, ಇಲ್ಲಿ ಹೋಟೆಲ್ಗಳ ಅವಶೇಷಗಳು ಹುದುಗಿ ಹೋಗಿದ್ದಾವೆ. ರಸ್ತೆಗಳಂತರೂ ಕೂಡ ಕಣ್ಮರೆಯಾಗಿದ್ದಾವೆ. ನೋಡಿ, ಅವೆಲ್ಲ ರಸ್ತೆಗಳು ಬೆಟ್ಟಕ್ಕೆ ಹೊಂದಿಕೊಂಡಂತಹ ರಸ್ತೆಗಳಿರ್ತವೆ. ಕಡಿದಾದ ಪ್ರದೇಶ ಇರುತ್ತೆ, ಅಲ್ಲಿ ರೆಸಾರ್ಟ್ಗಳು ಭಾಳ ಇರ್ತವೆ. ಪ್ರವಾಸಿಗರು ಸಂಖ್ಯೆ ನಾರ್ಮಲ್ ಆಗಿ ಈ ಟೈಮಲ್ಲಿ, ಮಳೆಗಾಲ ಟೈಮಲ್ಲಿ ಇದ್ದೇ ಇರುತ್ತೆ. ಅಲ್ಲಿ ಬಂದಂಥವ್ರು ಎಲ್ಲರೂ ಬಹುತೇಕವಾಗಿ ಆತಂಕದಲ್ಲೇ ದಿನ ದೂಡುವಂಥ ಪರಿಸ್ಥಿತಿ. ಅಥವಾ ವಾಪಸ್ ಹೋಗ್ತಾ ಇದ್ದಾರೆ. ಕಾರ್ಯಾಚರಣೆ ಅಂತೂ ನಡೀತಾ ಇದೆ. ಈಗ 8ರಿಂದ 9 ಕಾರ್ಮಿಕರು ಅಲ್ಲಿಂದ, ಅಂದರೆ ಅಲ್ಲಿ ಕಣ್ಮರೆ ಆಗಿದ್ದಾರಂತೆ. ಹಲವರು ಗಾಯಗೊಂಡಿದ್ದಾರೆ. ಬಾರಾಕೋಟ್ ಮತ್ತು ಯಮುನೋತ್ರಿ ಬಳಿ ಈ ಮೇಘ ಸ್ಫೋಟ ಸಂಭವಿಸಿದೆ. कुपड़ाली रोड, ये है कुपड़ाली रोड से